ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟು ದೇವ್ರು ಕೊಟ್ಟಿರೋಂಥ ಮಾತನ್ನ ಮುಂದಕ್ಕೆ ತಗೊಂಡು ಹೋಗೋದು ಕಲಿಯಬೇಕು. ಸುಮ್ಮನೆ ದಾಡಿ ತೊಪ್ಪಿ ಆಗಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ನೀವು 5 ಬೇಸಿಕ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳ ಹೇಳಿಕೆಗಳು ಕೂಡ ಬಹಳ ಬಿರುಸನ್ನ, ಮಹತ್ವವನ್ನ, ಕಾವನ್ನ ಪಡೆದುಕೊಡ್ತಾ ಇದ್ದಾರೆ. ಈಗ ಶಾಸಕ ಹ್ಯಾರಿಸ್ ಅವರ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್, ನಿಜವಾದ ಮುಸ್ಲಿಮರು ಯಾರು ಅನ್ನುವಂತ ಒಂದು ಭಾಷಣ ಇದೆ, ರಾಜಕೀಯ ಭಾಷಣ ಬಹಳ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಸಹಜವಾಗಿ ದಾವಣಗೆರೆ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ಅಲ್ಲಿ ಎಲ್ಲಾ ರಾಜಕೀಯ ನಾಯಕರುಗಳನ್ನ, ಸ್ಟಾರ್ ಕ್ಯಾಂಪೇನರ್ಗಳನ್ನ ಅಲ್ಲಿಗೆ ಕಳಿಸಿ ರಾಜಕೀಯ ಭಾಷಣ ಮಾಡುವುದು, ತಂತ್ರಗಾರಿಕೆಯನ್ನ ಮಾಡೋದು ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಈಗ ನಲ್ಪಾಡ್ ಅವರು ಈ ಚುನಾವಣೆಯ ಹೊತ್ತಲ್ಲಿ ಗಡ್ಡ, ಟೋಪಿ, ದಾಡಿ ಬಿಟ್ಟವರೆಲ್ಲ ಮುಸ್ಲಿಮರಾಗೋದಕ್ಕೆ ಸಾಧ್ಯ ಇಲ್ಲ, ನಿಜವಾದ ಮುಸ್ಲಿಮರಾಗೋದಕ್ಕೆ ನಾನು ನೀತಿ ಪಾಠಗಳನ್ನ ಹೇಳ್ತೀನಿ, ಅದನ್ನ ಕೇಳಿ ಅಂತ ಹೇಳಿ. ಚುನಾವಣೆಗೂ ಮತ್ತೆ ಇವರು ಮಾತಾಡೋದಕ್ಕೂ ಏನ್ ಸಂಬಂಧ? ಸ್ನೇಹಿತರೆ, ನಲ್ಪಾಡ್ ಅವರ ಈ ಸ್ಟೇಟ್ಮೆಂಟ್ಗೆ ಕಾರಣ ಏನು ಅಂದ್ರೆ, ಜಮೀರ್ ಅವ್ರನ್ನ ಅವಮಾನ ಮಾಡಲಾಗಿದೆ, ಅವರನ್ನ ಕಡೆಗಣಿಸಲಾಗ್ತಾ ಇದೆ, ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಅಂತ ಹೇಳಿ ಮಾಜಿ ಕಾರ್ಪೊರೇಟರ್ ಪಾಷಾ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹೊರದಾಡ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಲ್ಪಾಡ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವರು ಅದಕ್ಕೆ ಬೇರೆ ರೀತಿ ಉತ್ತರವನ್ನ ಕೊಡ್ಬೋದಿತ್ತು. ಆದ್ರೆ ಅವ್ರು ಹೇಳಿದ್ರು, ಅಯ್ಯೋ ಟೋಪಿ ಹಾಕೊಂಡವರು, ಗಡ್ಡ ಬಿಟ್ಟವರೆಲ್ಲ ಒಳ್ಳೆ ಮುಸಲ್ಮಾನರು ಅಲ್ಲ ಕಣ್ರಿ, ನಾನು ಹೇಳ್ತೀನಿ ಮುಸಲ್ಮಾನರು ಯಾರು ಅಂತ ಹೇಳಿ ಆ ತರದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಿಜವಾದ ಒಳ್ಳೆ ಮುಸಲ್ಮಾನರು ಯಾರು ಅಂದ್ರೆ ಬಡ್ಡಿಯನ್ನ ತಗೊಳ್ಬಾರ್ದು, ನಮಾಜ್ ಮಾಡಬೇಕು, ಹೀಗೆ ಧಾರ್ಮಿಕವಾಗಿ ಅವ್ರು ಹೇಳ್ತಾರೆ. ಆ ಸ್ಟೇಟ್ಮೆಂಟ್ಗೂ ಮತ್ತು ಇವರ ಮಾತುಗೂ ಏನಾದ್ರು ತಾಳೆ ಆಗುತ್ತೆ. ಮುಸಲ್ಮಾನರ ಧಾರ್ಮಿಕ ವಿಚಾರಗಳು ಮತ್ತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಲ್ಪಾಡ್ ಅವರಿಂದ ಮುಸಲ್ಮಾನ ಸಮುದಾಯ ಕಲಿಯಬೇಕಾದಂತ ಅವಶ್ಯಕತೆ ಇದೆ. ಈಗ ಪ್ರಶ್ನೆ ಬಂದಿರೋದೇನು ಅಂದ್ರೆ, ಈಗ ನಲ್ಪಾಡ್ ಅವರು ಮುಸ್ಲಿಂ ಸಮುದಾಯದ ಲೀಡರ್ಗಳಾಗಿದ್ದಾರೆ, ಯುವಕರಿದ್ದಾರೆ. ಈಗ ದಾವಣಗೆರೆ ಉಪಚುನಾವಣೆಯಲ್ಲಿ ಅಲ್ಲಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸಲ್ಮಾನರು ಕೇಳ್ತಿರೋದೇನು ಅಂದ್ರೆ, ನಮಗೆ ಪ್ರತಿ ಸಲಿಯೂ ಅನ್ಯಾಯ ಆಗ್ತಾ ಇದೆ, ನಮ್ಮ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಿ, ಟಿಕೆಟ್ ಕೊಟ್ಟರೆ ನಾವು ಸುಲಭವಾಗಿ ಗೆಲ್ಲಬಹುದು ಅಂತ ಹೇಳಿ ಆಗ್ರಹ ಪಡಿಸಿತ್ತು. ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮುದಾಯ ಕೇಳ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಖಾನ್ ಅವರು ಆಗ್ರಹ ಪಡಿಸಿದ್ರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಕಾರ್ಪೊರೇಟರ್ ಅವರು ಕೂಡ ಆಗ್ರಹ ಪಡಿಸಿದ್ರು. ಮುಸ್ಲಿಂ ಸಮುದಾಯಕ್ಕೆ ಯಾಕೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ನಲ್ಪಾಡ್ ಅವರು, ಅದಕ್ಕೆ ದನಿಗೂಡಿಸ್ಬೇಕಾಗಿತ್ತು. ಆದ್ರೆ ಅವರು ಅಲ್ಲಿ ಪ್ಲೇಟ್ ಚೇಂಜ್ ಮಾಡಿ ಇನ್ನೇನೋ ಹೇಳಿದ್ರು. ಅಂದ್ರೆ ನಲ್ಪಾಡ್ ಅವರ ಪ್ರಕಾರ ಮುಸಲ್ಮಾನರು ಅಂದ್ರೆ ಕಾಂಗ್ರೆಸ್ ಹೆಂಗ್ ಹೇಳುತ್ತೋ ಹಂಗ್ ಕೇಳ್ಕೊಂಡ್ರೆ ಬಹಳ ಒಳ್ಳೆ ಮುಸಲ್ಮಾನರು, ಕಾಂಗ್ರೆಸ್ ವಿರುದ್ಧ ಹೋದ್ರೆ ತಮಗಾದ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಟ್ರಿ, ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಕೇಳಿದ್ರೆ ಅವರು ಕಾಂಗ್ರೆಸ್ ಪ್ರಕಾರ, ನಲ್ಪಾಡ್ ಅವರ ಪ್ರಕಾರ ಅವ್ರು ಒಳ್ಳೆ ಮುಸಲ್ಮಾನರು ಅಲ್ಲ. ಏನಾದ್ರೂ ಸಮುದಾಯದ ಬಗ್ಗೆ ಕಾಳಜಿ ಇದೆಯಾ? ನೀವು ಜಾತಿಯ ನಾಯಕರಾಗಿ ಹೋಗಿದ್ರೆ ಹೊರತು ನೀವು ಸಮುದಾಯದ ಪರವಾಗಿ ಏನಾದ್ರು ಸುಮ್ಮನೆ ನಾವು ಈ ಸಮುದಾಯದ ಲೀಡ್ರು, ನಾವು ಜಾತಿ ಲೀಡ್ರು, ಮುಸಲ್ಮಾನ್ ಲೀಡ್ರು ಅಂತ ಹೇಳ್ತಿರಲ್ಲ, ಸಮುದಾಯಕ್ಕೆ ಅನ್ಯಾಯ ಆಯ್ತಲ್ಲ. ಜಮೀರ್ ಅಹಮದ್ ಅವರು ದನಿ ಎತ್ತಿದ್ರಲ್ಲ, ಸಮುದಾಯಕ್ಕೆ ಸರಿ ಟಿಕೆಟ್ ಕೊಡ್ಲೇಬೇಕು ಅಂತ, ಇವೆಲ್ಲ ದನಿಗೂಡಿಸಿದ್ರೆ ನೀವು ಯಂಗ್ಸ್ಟರ್ ಇದ್ದೀರಲ್ಲ ನಲ್ಪಾಡ್ ಅವ್ರೆ, ನಿಮಗೆ ನಿಜವಾದ ಮುಸಲ್ಮಾನ ಯಾರು, ಮುಸಲ್ಮಾನರ ಧಾರ್ಮಿಕ ಆಚರಣೆಗಳೇನು ಅನ್ನೋದ್ರ ಬಗ್ಗೆ ಕಾಳಜಿಗಿಂತ ಇಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗ್ತದೆ ದಾವಣಗೆರೆಯಲ್ಲಿ, ಅದ್ರ ಬಗ್ಗೆ ದನಿ ಎತ್ತಿದ್ರೆ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕಾಗಿತ್ತು. ಯುವಕರಿದ್ದೀರಿ, ರಾಜಕಾರಣ ಅಂದ್ರೆ ಏನು, ಮುಸಲ್ಮಾನರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಕುಟುಂಬ ಪ್ರಭುತ್ವ 40-50 ವರ್ಷಗಳಿಂದ ರಾಜಕೀಯ ಪ್ರಭುತ್ವವನ್ನ ನಡೀತಾ ಇದೆ. ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಸೊಸೆ ಇವರೇ ಎಲ್ಲ ರಾಜಕಾರಣದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರತಿ ಸಲಿಯೂ ಕೂಡ ಅನ್ಯಾಯ ಆಗ್ತಾನೇ ಇದೆ. ಅದ್ರ ಬಗ್ಗೆ ನೀವು ದನಿ ಎತ್ತದ್ಬಿಟ್ಟು ನೀವು ಪಕ್ಷದ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಸಮುದಾಯವನ್ನ ಬಳಸ್ಕೊಳ್ತೀರಿ, ಸಮುದಾಯದ ಧಾರ್ಮಿಕ ಆಚರಣೆಯನ್ನ ಬಳಸ್ಕೊಳ್ತೀರಿ ಅಂದ್ರೆ ನಿಮಗೆ ಸಮುದಾಯದ ಪರವಾದ ಹಿತ ಇದೆಯಾ, ಕಾಳಜಿ ಇದೆಯಾ? ಸುಮ್ಮನೆ ನೀವು ಒಂದು ಮೈಲೇಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಮುದಾಯ, ನಾವು ನಮ್ಮ ಮುಸ್ಲಿಂ ಸಮುದಾಯ ನಾವು ಲೀಡರ್ ಅಂತ ಹೇಳ್ಕೊಳ್ತಾರೆ ಹೊರತು ನಿಜವಾದ ಮುಸ್ಲಿಂ ಸಮುದಾಯದ ಪರವಾದ ಕಾಳಜಿ ನಿಮಗೆ ಇಲ್ಲ. ಬಹುಶಃ ಈಗಿರುವಂತಹ ಮುಸ್ಲಿಂ ಸಮುದಾಯದ ಲೀಡರ್ಗಳಿಗೂ ಕೂಡ ಇಲ್ಲ ಅಂತ ಕಾಣುತ್ತೆ. ಒಬ್ಬರು ಇಬ್ಬರು ಬಿಟ್ರೆ
ಇದ್ದಿದ್ರೆ ಇವರೆಲ್ಲರೂ ಒಗ್ಗಟ್ಟಾಗಿ ಟಿಕೆಟ್ ಕೊಡಿ ದಾವಣಗೆರೆ ಉಪಚುನಾವಣೆಯಲ್ಲಿ ಅಂತೇಳಿ ಕಾಂಗ್ರೆಸ್ಗೆ ಪಟ್ಟು ಹಿಡಿದಿದ್ರೆ ಸಿಗ್ತಾ ಇತ್ತು. ಆದ್ರೆ ನಿಮ್ಮದೇ ಆದ ಆದ್ಯತೆಗಳು, ನಿಮ್ಮದೇ ಆದ ಅನುಕೂಲಗಳು, ಪಕ್ಷದ ಪರವಾದ ಬ್ಯಾಟಿಂಗು ಇವೆಲ್ಲ ಇರೋದ್ರಿಂದ ನೀವು ಯಾವ ವಿಚಾರವನ್ನು ತೆಗೆದುಕೊಂಡು ಬೇಕಾದ್ರೂ ಕೂಡ ಪಕ್ಷದ ಪರವಾಗಿ ಬ್ಯಾಟಿಂಗ್ ಮಾಡ್ತೀವಿ. ಈಗ ಸಮುದಾಯದ ಧಾರ್ಮಿಕ ವಿಚಾರವನ್ನು ತೆಗೆದುಕೊಂಡು ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ಹೋಗಿದ್ವಿ. ವಿಷಯ ಇಷ್ಟೇ, ಟಿಕೆಟ್ ಕೊಡಿ ಸಮುದಾಯಕ್ಕೆ, ಯಾಕೆ ಕೊಟ್ಟಿಲ್ಲ ಅದ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ನೀವು ಸಮುದಾಯದ ಟೋಪಿ ಹಾಕಿದವರು, ಗಡ್ಡ ಬಿಟ್ಟವರು, ಹಾಕೋರು ಇದೆಲ್ಲ ಅಗತ್ಯ ಇರಲಿಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ, ಈ ಎಲ್ಲ ನಿಮ್ಮ ಎಲ್ಲ ರಾಜಕೀಯ ಚಾಣಾಕ್ಷತನದ ಕುತಂತ್ರದ ಹೇಳಿಕೆಗಳನ್ನ ದಾವಣಗೆರೆ ವಿಧಾನಸಭಾ ಕ್ಷೇತ್ರ, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು, ಅದರಲ್ಲೂ ಮುಸ್ಲಿಂ ಮತದಾರರು ನೋಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾರೆ. ಬಹುಶಃ ಮತದಾನದ ಹೊತ್ತಲ್ಲಿ ಸಮುದಾಯಕ್ಕೆ ಮತ್ತೆ ಮುಸ್ಲಿಂ ಸಮುದಾಯದ ಲೀಡರ್ಗಳು ಅಂತೇಳಿ ಹೇಳ್ಕೊಂಡು ನೀವೆಲ್ಲ ಇದೀರಲ್ಲ, ನಿಮಗೂ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅನ್ನುವ ಆಶಯದೊಂದಿಗೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.